ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತರ ದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಹೆಜ್ಕೇಲ ಪ್ರವಾದಿ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಯಾವಾಗ ನೀತಿವಂತನು ತನ್ನ ನೀತಿಯನ್ನು ಬಿಟ್ಟು ಅನ್ಯಾಯ ಮಾಡುವನು, ಆಗ ನಾನು ಅವನ ಮುಂದೆ ಅಡಚಣೆಯನ್ನು ಇಡುವೆನು. ಅವನು ಸಾಯುವನು. ನೀನು ಅವನನ್ನು ಎಚ್ಚರಿಸದೇ ಇದ್ದುದರಿಂದಲೇ ಅವನು ತನ್ನ ಪಾಪದಲ್ಲೇ ಸಾಯುವನು. ಅವನು ಮಾಡಿರುವ ಸುಕೃತ್ಯಗಳು ಲೆಕ್ಕಕ್ಕೆ ಬರುವುದಿಲ್ಲ, ಆದರೆ ಅವನ ಸಾವಿಗೆ ನೀನೇ ಹೊಣೆಯಾಗುವೆ. ದೇವರಿಗೆ ಸ್ತೋತ್ರ. Prophet Ezekiel chapter 3 verse 20. If you truly good man starts doing evil and I put him in a dangerous situation, they will die. If you do not warn him, he will die because of his sins. I will not remember the good he did. I will hold you responsible for his death. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತವಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯಾವಾಗ ನೀತಿವಂತನು ತನ್ನ ನೀತಿಯನ್ನು ಬಿಟ್ಟು ಅನ್ಯಾಯ ಮಾಡುವನು, ಆಗ ನಾನು ಅವನ ಮುಂದೆ ಅಡಚಣೆ ಇಡುವೆನು. ಅವನು ಸಾಯುವನು. ನೀನು ಅವನನ್ನು ಎಚ್ಚರಿಸದೇ ಇದ್ದುದರಿಂದಲೇ ಅವನು ತನ್ನ ಪಾಪದಲ್ಲೇ ಸಾಯುವನು. ಅವನು ಮಾಡಿದ ಸುಕೃತ್ಯಗಳು ಲೆಕ್ಕಕ್ಕೆ ಬರುವುದಿಲ್ಲ, ಆದರೆ ಅವನ ಸಾವಿಗೆ ನೀನೇ ಹೊಣೆಯಾಗುವೆ. ದೇವರಿಗೆ ಸ್ತೋತ್ರ. 16ನೇ ವಾಕ್ಯದಿಂದ ನೋಡೋಣ. 7 ದಿವಸಗಳಾದ ಮೇಲೆ ಯೆಹೋವನ ವಾಕ್ಯವು ನನಗೆ ಬಂದು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲಿನ ಮನೆಯನ್ನು ಕಾಯಲು ಕಾವಲುಗಾರನನ್ನಾಗಿ ಇಟ್ಟಿದ್ದೇನೆ. ಆದ್ದರಿಂದ ನನ್ನ ವಾಕ್ಯವನ್ನು ಕೇಳಿ ನನ್ನ ಬಾಯಿಂದ ಕೇಳಿದ ನನ್ನ ವಾಕ್ಯದ ಮೂಲಕವಾಗಿ ಅವರಿಗೆ ಎಚ್ಚರಿಕೆ ಕೊಡು. ದೇವರಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಪ್ರವಾದಿಯನ್ನು ದೇವರು ಹೇಳ್ತಾ ಇದ್ದಾರೆ. 20ನೇ ವಾಕ್ಯದಲ್ಲಿ, ಯಾವಾಗ ನೀತಿವಂತನು ತನ್ನ ನೀತಿಯನ್ನು ಬಿಟ್ಟು ಅವನು ಅನ್ಯಾಯವನ್ನು ಮಾಡುವನು, ಆಗ ಅವನು ಸಾಯುವನು. ಆದರೆ ಅವನು ಸಾಯದಂತೆ ನೀನು ನನ್ನ ವಾಕ್ಯದ ಮೂಲಕವಾಗಿ ಅವನನ್ನು ಎಚ್ಚರಿಸು. ಆಗ ಅವನ ಸುಕೃತ್ಯಗಳು ಲೆಕ್ಕಕ್ಕೆ ಬರುವುದಿಲ್ಲ. ನನ್ನ ಮಾತನ್ನು ಕೇಳು ಸಹ ಅವನು ಪಾಪ ಮಾಡಿದ್ರೆ ಅವನ ಸಾವಿಗೆ ನೀನು ಕಾರಣನಾಗುವುದಿಲ್ಲ. ಇದು ದೇವರ ವಾಕ್ಯ ಹೇಳ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. 16ನೇ ವಾಕ್ಯದಿಂದ ನೋಡೋದಾದರೆ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಇಸ್ರಾಯೇಲ್ ಮನೆತನದವರಿಗೆ ಕಾವಲುಗಾರನನ್ನಾಗಿಟ್ಟಿದ್ದೇನೆ. ನನ್ನ ಬಾಯಿ ಮಾತನ್ನು ಕೇಳಿ ಹೋಗಿ ನನ್ನ ವಾಕ್ಯದ ಮೂಲಕವಾಗಿ ಅವರನ್ನು ಎಚ್ಚರಿಸು. ದೇವರಿಗೆ ಸ್ತೋತ್ರ. ಪ್ರವಾದಿಗೆ ಇರ್ತಕ್ಕಂತಹ ಒಂದು ಜವಾಬ್ದಾರಿ. ದೇವರಿಗೆ ಸ್ತೋತ್ರ. ಹಾಗಾದರೆ ಪ್ರವಾದಿ ಏನು ಅಷ್ಟೊಂದು ಜ್ಞಾನಿಯೋ, ವಿವೇಕಿಯೋ, ಬುದ್ಧಿವಂತನೋ, ತಿಳುವಳಿಕೆ ಉಳ್ಳವನೋ? ಅಂದರೆ ನಾವು ನೋಡೋಣ ಯಾರನ್ನ ದೇವರ ಪ್ರವಾದಿಯಾಗಿ ಆರಿಸ್ಕೊಂಡಿದ್ದಾರೆ ಅಂತಂತ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಒಂದನೇ ಅಧ್ಯಾಯ 26ರಿಂದ ನೋಡೋಣ. ಸಹೋದರರೇ, ನೀವು ದೇವರ ಕರೆಯುವಿಕೆಯನ್ನು ಹೊಂದಿದಾಗ ಎಂಥವರಾಗಿದ್ದೀರೆಂಬುದನ್ನು ಆಲೋಚಿಸಿರಿ. ನಿಮ್ಮೊಳಗೆ ಲೋಕಾನುಸಾರವಾಗಿ ಜ್ಞಾನಿಗಳು ಅನೇಕರಿಲ್ಲ, ಪ್ರಭಾವಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವಂತೆ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವಂತೆ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕೀಳಾದವರನ್ನು, ಹೀನೈಸಲ್ಪಟ್ಟವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಈಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರಿಗೆ ಸ್ತೋತ್ರ. ದೇವರು ಯಾರನ್ನು ಆರಿಸ್ಕೊಂಡಿದ್ದಾರೆ ಅಂತಂದರೆ, ಅಷ್ಟು ಮಟ್ಟಕ್ಕೂ ಲೋಕಾನುಸಾರವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ನಾನು ಆರಿಸ್ಕೊಂಡಿದ್ದೇನೆ. ಸೊ ಅವರ ಮುಖಾಂತರವಾಗಿ ನಾನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೇನೆ. ಅನ್ಯ ಭಾಷೆಯವರಿಂದಲೂ ತೊದಲು ಮಾತನಾಡೋರಿಂದಲೂ ನಾನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಪ್ರವಾದಿ ಅಷ್ಟೊಂದು ಹೀನೈಸಲ್ಪಟ್ಟವನ, ಕೀಳಾದ ಜೀವಿತವನ್ನು ಜೀವಿಸ್ತಿದ್ದನ, ಕಡೆಗಣಿಸಲ್ಪಟ್ಟಿದ್ದಾನೆ ಅಂತಂದರೆ ಮೋಶೆಯನ್ನು ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಮೋಶೆ ನನ್ನ ಮನೆಯಲ್ಲೆಲ್ಲ ದೀನ ಹೃದಯವುಳ್ಳವನು. ನಿಮ್ಮಲ್ಲಿ ಯಾರಾದರೂ ಪ್ರವಾದಿಗಳು
ದರ್ಶನ ನೋಡುವಂಥವರು ಇದ್ದರೆ ನ ಯೆಹೋವನಾದ ನನ್ನನ್ನು ಅವರು ದರ್ಶನದಲ್ಲೋ ಕನಸಿನಲ್ಲೋ ನೋಡ್ತಾರೆ, ಮಾತನಾಡ್ತಾರೆ. ನೋ ಆದರೆ ನನ್ನ ಮೋಶೆಯ ಸಂಗಡ ನಾನು ನೇರವಾಗಿ ಮಾತನಾಡ್ತೇನೆ. ನನ್ನ ಮೋಶೆ ಯೆಹೋವನಾದ ನನ್ನನ್ನು ನೇರವಾಗಿ ನೋಡ್ತಾನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಂದರೆ ಪ್ರವಾದಿಗಳು ಎಂಥವರಾಗುತ್ತೆ ಅಂದರೆ ದೀನ ಹೃದಯವುಳ್ಳವರು, ದೇವ್ರ ಹೃದಯಕ್ಕೆ ಬಹಳ ಹತ್ತಿರವಾದಂಥವರು, ಲೋಕಾನುಸಾರವಾಗಿ ಅವರು ಕೆಳಮಟ್ಟದಲ್ಲಿದ್ದರೂ ಸಹ ದೇವರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥವ್ರು, ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಕ್ಕಂಥವ್ರು ಆಗಿರ್ತಾರೆ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಯಾರಿಗೆ ವಾಕ್ಯ ಬರುತ್ತೆ? ತಪ್ಪು ಮಾಡೋರಿಗೆ ವಾಕ್ಯ ಬರುತ್ತೆ ಅಂದರೆ ಅರಸನಿಗೂ, ಈ ಲೋಕದಲ್ಲಿ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಅರಸನಿಗೂ ಸಹ ದೇವ್ರ ವಾಕ್ಯ ಬರುತ್ತೆ. ಈ ಲೋಕದಲ್ಲಿ ಬಹಳ ಕೆಳಮಟ್ಟದಲ್ಲಿರ್ತಕ್ಕಂತಹ ಜ್ಞಾನಹೀನರಾಗಿ ತಳ್ಳಲ್ಪಟ್ಟು ತುಂಬ ಕೆಳಮಟ್ಟದಲ್ಲಿರ್ತಕ್ಕಂಥ ಜನರಿಗೂ ಸಹ ದೇವ್ರ ವಾಕ್ಯ ಬರುತ್ತೆ. ಸೊ ಅರಸನಿಗೂ ಹೋಗಿ ಹೇಳಬೇಕು, ಆ ಕೆಳಮಟ್ಟದಲ್ಲಿ ಜೀವನ ಮಾಡ್ತಕ್ಕಂಥ ಜನರಿಗೂ ಸಹ ಅವ್ರು ಹೇಳಬೇಕು. ಅರಸನು ಸರ್ವಾಧಿಕಾರಿ ಎಲ್ಲ ದೇವ್ರ ಮುಂದೆ, ಅರಸನು ಎಲ್ಲ ಅರಸರುಗಳು ಸಹ ದೇವ್ರ ವಾಕ್ಯದ ಮುಂದೆ ತಗ್ಗಿಸ್ಕೊಂಡಿದ್ದಾರೆ, ದೇವರ ವಾಕ್ಯವನ್ನು ಅನುಸರಿಸಿ ನಡೆದಿದ್ದಾರೆ. ಸೊ ತಗ್ಗಿಸ್ಕೊಳ್ಳಿಲ್ವಾ, ದೇವರ ತಕ್ಷಣವೇ ಅವರಿಗೆ ನ್ಯಾಯ ತೀರ್ಪು ಮಾಡಿದ್ದಾರೆ. ಸೊ ಹಾಗಾಗಿ ಅರಸನಿಗೂ ವಾಕ್ಯ ಬರುತ್ತೆ, ಜೀವನದಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥವ್ರಿಗೂ ಸಹ ವಾಕ್ಯ ಬರುತ್ತೆ. ಅವರು ಸಹ ದೇವ್ರ ವಾಕ್ಯವನ್ನು ಕೇಳಿ ವಿಧೇಯರಾದರೆ ಆಶೀರ್ವಾದ, ರಕ್ಷಣೆ. ದೇವ್ರ ವಾಕ್ಯ ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಡುತ್ತೆ, ಆನಂತರ ರಕ್ಷಣೆಯನ್ನು ಕೊಡುತ್ತೆ, ಆನಂತರ ನಿಮ್ಮನ್ನು ಆಶೀರ್ವಾದದಲ್ಲಿ ನಡೆಸುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ 3 ಕಾರ್ಯವನ್ನು ಅನುದಿನವೂ ಸಹ ದೇವರು ತನ್ನ ವಾಕ್ಯದ ಮೂಲಕವಾಗಿ ತನ್ನ ಜನರ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರವಾಗಿ ಜೀವಿಸೋದಾದರೆ, ನೀತಿವಂತನ ತಪ್ಪು ಮಾಡ್ತಾ ಇದ್ದಾನೆ, ವಾಕ್ಯ ಬರ್ತಿದೆ, ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ತಪ್ಪನ್ನು ಬಿಟ್ಟು ದೇವರ ವಾಕ್ಯದ ಮಾರ್ಗಕ್ಕೆ, ದೇವರ ಭಯಭಕ್ತಿಯಲ್ಲಿ ಜೀವಿಸುವುದನ್ನು ಕಲ್ತ್ಕೋಬೇಕು. ಸೊ ಆಗ ದೇವರು ಕ್ಷಮಿಸುವವರಾಗಿರ್ತಾರೆ. ಅದನ್ನು ಹೊರತುಪಡಿಸಿ ನಾನು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳು ಸಾಕು ಅಂಥೇಳಿ ತಪ್ಪು ಮಾಡ್ತಾನೆ ಹೋದರೆ ಆ ತಪ್ಪಿನ ನಿಮಿತ್ತವಾಗಿ ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲಿ ನ್ಯಾಯ ತೀರ್ಪು ಅಂತ ಹೇಳಿದ್ದಾರೆ. ಸೊ ಅದು ಬೇಕಾ ಅಥವಾ ದೇವರ ರಕ್ಷಣೆ ಆಶೀರ್ವಾದ ಬೇಕಂದರೆ ದೇವರ ರಕ್ಷಣೆ ಆಶೀರ್ವಾದವೇ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ, ದೇವರ ಎಚ್ಚರಿಕೆಯ ಮಾತಿಗೆ ವಿಧೇಯರಾಗಿ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ದೇವರ ರಕ್ಷಣೆ, ಸಹಾಯ, ಸಂರಕ್ಷಣೆ, ಆಶೀರ್ವಾದ ನಿಮಗಿರುತ್ತೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾಡಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗ್ರಹ ಮಾತನಾಡ್ತಾ ಇದ್ದೀರಾ. ನನ್ನ ಮಾತನ್ನು ಕೇಳಿ ನನ್ನ ಯಾವಾಗ ನೀತಿವಂತನು ತನ್ನ ನೀತಿಯನ್ನು ಬಿಟ್ಟು ಅನ್ಯಾಯ ಮಾಡುವನೋ ಆಗ ಅವನು ಮುಂದೆ ನನ್ನ ಅಡಚಣೆಯನ್ನು ಇಡ್ತೇನೆ ಅಂತ ಹೇಳ್ತೀರಾ. ಸ್ವಾಮಿ, ನಿನ್ನ ಜನರು ನೀನು ಕೊಟ್ಟಂತಹ ಎಚ್ಚರಿಕೆಯ ಮೂಲಕವಾಗಿ ಅವರು ಎಚ್ಚೆತ್ಕೊಂಡು ಅವ್ರ ಕೆಟ್ಟ ಕಾರ್ಯಗಳನ್ನ ಬಿಟ್ಟು, ಅವರ ದುಷ್ಕೃತ್ಯಗಳನ್ನ ಬಿಟ್ಟು ನಿನ್ನ ನೀತಿಯ ಮಾರ್ಗಕ್ಕೆ ತಿರುಗಿ ಅವರು ನಂಬಿಗಸ್ತರಾಗಿ ಜೀವಿಸಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಅವರಿಗೆ ಸಹಾಯ ಮಾಡಿ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬರನ್ನ ನೀವು ನಿಮ್ಮ ವಾಕ್ಯದ ರಕ್ಷಣೆಯಲ್ಲಿ, ನಿನ್ನ ಹಸ್ತದ ರಕ್ಷಣೆಯಲ್ಲಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರವಾಗಿ ಅವರು ಅದನ್ನು ಹೊಂದಿಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ಮೊದಲೇ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.